ದೆಹಲಿ ಗದ್ದುಗೆ ಗುದ್ದಾಟ. ಮೂರನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಕೇಜ್ರಿವಾಲ್. 4ನೇ ಬಾರಿ ಆಗೋ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು 4-5 ತಿಂಗಳಿತ್ತು ದೆಹಲಿ ಸರ್ಕಾರದ ಅವಧಿ. ಆದರೆ ರಾಜೀನಾಮೆಗೆ ಮುಂದಾಗಿದ್ದಾರೆ. ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಮೊದಲ ಬಾರಿ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ನಡೆಸಂತ ಕೇಜ್ರಿವಾಲ್ ನಂತರ ಅವರೇ ಪ್ರತಿಭಟನೆ ಮಾಡಕ್ಕೆ ಹೋಗಿ ನಗೆಪಾಟ್ಲಿಗೀಡಾಗಿ ರಾಜೀನಾಮೆ ಕೊಟ್ಟರು. ನಂತರ 2015ರ ಚುನಾವಣೆಯಲ್ಲಿ ಭಾರಿ ದಿಗ್ವಿಜಯ. 70 ವಿಧಾನಸಭಾ ಕ್ಷೇತ್ರಗಳಲ್ಲಿ 62ರಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲ್ತು. 3 ಬಿಜೆಪಿ, ಕಾಂಗ್ರೆಸ್ ಶೂನ್ಯ. 15 ವರ್ಷಗಳ ಕಾಲ ಸಿಎಂ ಆಗಿದ್ದಂಥ ಶೀಲಾ ದೀಕ್ಷಿತ್ ಅವರು ಕಾಂಗ್ರೆಸ್ 0. ಇಡೀ ದೇಶವನ್ನು ಗೆದ್ದಂಥ ಬೀಗ್ತಿದ್ದಂಥ ಮೋದಿ ಅವರ ಪಕ್ಷ ಕೇವಲ 3 MLA. ಕೇಜ್ರಿವಾಲ್ಗೆ ಜನ ಬಹುಪರಾಕ್ ಹಾಕಿದ್ರು. ನಂತರ 2020ರ ಚುನಾವಣೆ, ಆ ಚುನಾವಣೆಯನ್ನು ಗೆದ್ರು. 3ನೇ ಬಾರಿ ಮುಖ್ಯಮಂತ್ರಿ ಆದರು ಅರವಿಂದ್ ಕೇಜ್ರಿವಾಲ್. 70 ಸ್ಥಾನಗಳಲ್ಲಿ 62ರಲ್ಲಿ ದಿಗ್ವಿಜಯ. 8 ಬಿಜೆಪಿ, ಕಾಂಗ್ರೆಸ್ ಶೂನ್ಯ. ಮುಂದೆ 2025 ಫೆಬ್ರವರಿಗೆ ಚುನಾವಣೆ ಇತ್ತು. ಆದರೆ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಬಕಾರಿ ನೀತಿಯಲ್ಲಿ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ತೆಲಂಗಾಣದ KCR ಪುತ್ರಿಯನ್ನೂ ಸಹ ಈ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಈಗ ಬಿಡುಗಡೆಯಾಗಿದ್ದಾರೆ ಜಾಮೀನ್ ಮೇಲೆ. ಕೇಜ್ರಿವಾಲ್ ಕೂಡ ಬಿಡುಗಡೆಯಾಗಿದ್ದಾರೆ. ಆದರೆ ರಾಜೀನಾಮೆಗೆ ಮುಂದಾಗಿದ್ದಾರೆ. ಕೇಜ್ರಿವಾಲ್ ನಿರ್ಧಾರವನ್ನ ಹುಚ್ಚುತನ ಅನ್ನೋಕೆ ಸಾಧ್ಯ ಇಲ್ಲ. ಈ ಹಿಂದೆ ಅಂತ ನಿರ್ಧಾರ ತೆಗೆದುಕೊಂಡೇ ಮತ್ತೆ ವಾಪಸ್ ಗೆದ್ದಿದ್ದಾರೆ. 2013ರ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ 28, ಬಿಜೆಪಿ 31, ಕಾಂಗ್ರೆಸ್ 8, ಅದರ್ಸ್ 3. ಬಿಜೆಪಿ ದೊಡ್ಡ ಪಕ್ಷ. ಕಾಂಗ್ರೆಸ್ ವಿರುದ್ಧ ದೊಡ್ಡ ಆಂದೋಲನ ಮಾಡಿದಂಥ ಕೇಜ್ರಿವಾಲ್ ಕಾಂಗ್ರೆಸ್ ಜೊತೆ ಸೇರೇ ಸರ್ಕಾರ ಮಾಡ್ತಾರೆ. ಭ್ರಷ್ಟಾಚಾರ ವಿರೋಧಿ ಆಂದೋಲನ, ಅಣ್ಣಾ ಹಜಾರೆ ಜೊತೆ ಸೇರಿದ ಕೈ ಜೋಡಿಸಂತ ಕೇಜ್ರಿವಾಲ್ ಶಾರ್ಟೇಜ್ ಆದಾಗ ನಂಬರ್ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾರೆ, ಮತ್ತೆ ಪ್ರತಿಭಟಿಸ್ತಾರೆ, ರಾಜೀನಾಮೆ ಕೊಡ್ತಾರೆ, ಚುನಾವಣೆಗೆ ಹೋಗ್ತಾರೆ, ದಿಗ್ವಿಜಯ ಸಾಧಿಸ್ತಾರೆ ಕೇಜ್ರಿವಾಲ್. ಹಾಗಾಗಿ ಈ ರಾಜೀನಾಮೆ ನಿರ್ಧಾರವನ್ನು ಹುಚ್ಚಾಟ ಅನ್ನಂಗಿಲ್ಲ. ಯಾಕೆಂದ್ರೆ ಮತ್ತೊಂದು ಗೆಲುವಿನ ಮೆಟ್ಟಲನ್ನು ಇಟ್ಕೊಂಡು ಹೋಗ್ತಿದ್ದಾರೇನೋ ಅಂತ ಅನ್ಕೋಬಹುದು. ನರೇಂದ್ರ ಮೋದಿ ಅವರ ಅಲೆಯ ನಡುವೆಯೂ ಸಹ ದೆಹಲಿಯಲ್ಲಿ ಬಿಜೆಪಿ 2 ಅಂಕೆ ದಾಟ್ತಿಲ್ಲ. ವಿಧಾನಸಭೆಯಲ್ಲಿ 2 ಅಂಕೆ ದಾಟ್ತಿಲ್ಲ. ಕೇಜ್ರಿವಾಲ್ ಕಿಂಗ್ ದೆಹಲಿ ವಿಧಾನಸಭೆಗೆ. ಲೋಕಸಭೆಗೆ ಬಿಜೆಪಿ ಕಿಂಗ್. ದೆಹಲಿ 7 ಬಿಜೆಪಿ, 7ರ 1 ಗೆಲ್ಲಕ್ಕಾಗ್ತಿಲ್ಲ ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ ಇಬ್ರು ಸೇರ್ಕೊಂಡು. ಯಾಕೀಗ ರಾಜೀನಾಮೆ ಅಂದರೆ, ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಚುನಾವಣೆ, ಜಾರ್ಖಂಡ್ ಜೊತೆ ವಿಧಾನಸಭೆ ಚುನಾವಣೆ ನಡೆದ್ರೆ ಬಿಜೆಪಿಗೆ ಆಡಳಿತ ವಿರೋಧಿಯಲ್ಲೇ ಇದೆ. ಮಹಾರಾಷ್ಟ್ರ, ಜಾರ್ಖಂಡಲ್ಲಿ ಕಷ್ಟ ಇದೆ. ಈ ಸನ್ನಿವೇಶದಲ್ಲಿ ಈ ಗ್ಯಾಪಲ್ಲಿ ಗೆಲ್ಲನ ಅನ್ನೋ ಲೆಕ್ಕಾಚಾರವೂ ಇದ್ದಂಗಿದೆ. 2029ರ ಲೋಕಸಭಾ ಚುನಾವಣೆ ವೇಳೆಗೆ ಮೋದಿ ಮುಖ ಇಟ್ಕೊಂಡು ಬಿಜೆಪಿ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿಗೆ ಆ ಸಂದರ್ಭಕ್ಕೆ 78, 79 ಆಗಿರ್ತದೆ. ಈಗಲೇ 74 ವರ್ಷ. ಕೆಲವೇ ನಿಮಿಷಗಳು 74 ವರ್ಷ ಪೂರೈಸ್ತಾರೆ ಮೋದಿ. ಈಗ ಕೇಜ್ರಿವಾಲ್ ಚುನಾವಣಾ ರಣತಂತ್ರವನ್ನು ರೂಪಿಸಿದ್ದಾರೆ. ಗೆಲ್ತಾರ ಬಿಡ್ತಾರ ಅನ್ನೋ ಚರ್ಚೆಗಳು ಇವತ್ತಿನ ಡಿಬೇಟು. ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಂಗೆ ಈಗ ನಾನು ವಿಜಯ್ ಸರ್ ಜೊತೆ ಮಾತಾಡ್ತೀನಿ. ವಿಜಯ್ ಸರ್, ಕೇಜ್ರಿವಾಲ್ ನಿರ್ಧಾರಗಳು ಹುಚ್ಚುತನ ಅಂತ ಅನ್ಸಿದ್ರು ಕೂಡ ಆ ನಿರ್ಧಾರಗಳಲ್ಲಿ ಗೆದ್ದಿದ್ದಾರೆ. ಹೌದು, ಗೆಲುವನ್ನು ಕಂಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿಯನ್ನ ಮನೆಗೆ ಕಳಿಸಿದಂತ 7 ಹೆಸರಿಲ್ದಾಗ ಮಾಡಿದಂಥ ವ್ಯಕ್ತಿ ಕೇಜ್ರಿವಾಲ್. ಹೌದು. ಬಟ್ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಮೊದಲು ಸಿಎಂ ಆದ್ರು. ಈಗ ಕಾಂಗ್ರೆಸ್ ಜೊತೆ ಮತ್ತೆ ಕೈ ಜೋಡಿಸಿದ್ದಾರೆ 10 ವರ್ಷದ ಜರ್ನಿನಲ್ಲಿ. ಏನ್ ಹೇಳ್ತೀರಿ? ಅಂದರೆ ನೀವು ಹೇಳ್ದಂಗೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಕೇಜ್ರಿವಾಲ್. ನೀವು ಆಗಲೇ ಹೇಳ್ದಂಗೆ ಹುಚ್ಚುತನದ ಕ್ರೇಜ್ ಅಲ್ಲ, ಬಟ್ ಅದನ್ನ ಮಾಡಿ ಗೆದ್ರವರು. 28 ಇತ್ತು ಆಪು, 31 ಬಿಜೆಪಿ, 8 ಕಾಂಗ್ರೆಸ್, 3 ಅದರ್ಸು. ಚುನಾವಣೆಗೆ ಹೋದ್ರು, 70-67 ಗೆದ್ರು. ಈ ಸರಿ ಈಗ ಹೊರಗೆ ಬಂದು ಏನೋ ಮತ್ತೆ ನಾವು ಆ ಗೇಮ್ ಆಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟ ಏನೋ ಅಂತ. 70ಕ್ಕೆ 70 ಗೆಲ್ತೀವಿ ಅಂತಿದ್ದಾರೆ, ಗೊತ್ತಿಲ್ಲ. ಆದರೆ ಈಗ ಬಿಜೆಪಿ ಅವರು ಈ ಸರ್ಕಾರವನ್ನು ಅಸ್ಥಿರ ಮಾಡಕ್ ಹೊರಟಿದ್ದಾರೆ ಅನ್ನೋದನ್ನ ಪದೇ ಹೇಳಿದ್ದಾರೆ. ಹೌದು. ಕೇಜ್ರಿವಾಲ್ ಜೈಲಿಗೆ ಹೋಗಿದ್ರು, DCM ಸಿಸೋಡಿಯಾ ಜೈಲಿಗೆ ಹೋಗಿದ್ರು. ಇದೆಲ್ಲ ಕಾರಣದಿಂದಾಗಿ ಈಗ ಮತ್ತೆ ಜನರ ಬಳಿ ಹೋದರೆ ಜನ ಮತ್ತೆ ಮ್ಯಾಂಡೇಟ್ ಕೊಟ್ಟರೆ ಮುಂದೆ ಅವರು PM ಸ್ಥಾನಕ್ಕೆ ಟವಲ್ ಹಾಕೋದು ಸಾಧ್ಯತೆಗಳಿವೆ. PM ಸ್ಥಾನಕ್ಕೆ ಟವಲ್ ಹಾಕ್ತಾರೆ. ಹೌದು ಹೌದು. ಯಾಕೆಂದ್ರೆ ಕೇಜ್ರಿವಾಲ್ಗೆ ಕೆಪಾಸಿಟಿ ಇದೆಯಾ? ಕೇಜ್ರಿವಾಲ್ಗೆ ಅರ್ಹತೆ ಇದೆ. ಅಂದ್ರೆ ಒಬ್ಬ ಉತ್ತಮ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಇದೆ. ಯಾರು ಏನೇ ಇರ್ಬೋದು. ನಾನು ಈಗ
ವ್ಯಕ್ತಿಗತವಾಗಿ ಅಷ್ಟೇ ಪಕ್ಷ ಕಟ್ಕೊಂಡು ನನಗೇನು ಆಗ್ಬೇಕಾಗೇನಿಲ್ಲ. ಜನಸಾಮಾನ್ಯರ ಸಿಎಂ ಅನ್ನೋದು ಈಗ ಅಲ್ಲಿ ಆಗ್ಬಿಟ್ಟಿದೆ. ಹೌದು, ಯಾರಿಗೆ ಗೊತ್ತಿತ್ತು 14 ವರ್ಷದ ಹಿಂದೆ ಕೇಜ್ರಿವಾಲ್ ಯಾರು? 2000 ಕೇಜ್ರಿವಾಲ್ ಯಾರು? ಕರೆಕ್ಟ್. ಅಧಿಕಾರಿ ಆಗಿದ್ದವರು ಹೋರಾಟದಲ್ಲಿ ಭಾಗಿಯಾಗಿ ಪಾರ್ಟಿ ಕಟ್ಟಿ ಪಾರ್ಟಿನ ಅಧಿಕಾರಕ್ಕೆ ತರೋದಿದೆಯಲ್ಲ, ಅದನ್ನ ಮತ್ತೆ 11 ವರ್ಷ ಮುಖ್ಯಮಂತ್ರಿ ಆಗೋದಿದೆಯಲ್ಲ. ನಿಜ. ಅದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನ್ ಬೇಕಾದ್ರೂ ಆಗ್ಲಿಕ್ಕೆ ಆಗ್ತಾರೆ ಅನ್ನೋದು ಇದೊಂದು ಸಾಕ್ಷ್ಯ ಆಯ್ತು. ಎಕ್ಸಾಂಪಲ್. ಹೌದು ಹೌದು. ಬಟ್ ಕೆಲವೊಂದು ನಿರ್ಧಾರಗಳು ಕಾಂಗ್ರೆಸ್ ವಿರುದ್ಧವೇ ಹೋರಾಟ ಮಾಡಿ ಕಾಂಗ್ರೆಸ್ ಜೊತೆ ಮೈತ್ರಿಯಾಗಿ ಎಲ್ಲೋ ಒಂದ್ ಕಡೆ ಅವ್ರು ಜೈಲಿಗೆ ಹೋದ್ಮೇಲೆ ಮನಸ್ಥಿತಿ ಕುಗ್ಗೋಯ್ತಾ ಅಂತ ಅನ್ಸುತ್ತೆ. ಬಹಳ ಕಾಟ ಕೊಟ್ಟಿರಂಗವ್ರ ಬಿಜೆಪಿ ಅವರು, ಅವರೇ ಹೇಳೋ ಪ್ರಕಾರ. ಹೌದು, ಅದಕ್ಕೆ ಅದೇ ಕಾರಣಕ್ಕೆ ಅವರು ಜಿದ್ದಿಗೆ ಬಿದ್ದು ರಿಸೈನ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲೂ ನಾನೇ ಗೆಲ್ತೀನಿ ಅನ್ನೋ ಭರವಸೆ ಕೂಡ ಅವ್ರಿಗಿದೆ. ಆಗ ಹೇಳಿದಲ್ಲ, ಈ ಹಿಂದೆ 28 ಇದ್ದು ಸಮ್ಮಿಶ್ರ ಸರ್ಕಾರ ಇದ್ದು ರಾಜೀನಾಮೆ ಕೊಟ್ಟು ತಳಪ ಮುಖ್ಯಮಂತ್ರಿ ಆಗಿದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ 5 ವರ್ಷ ಪೂರೈಸೋಣ ಅಂತ ಮಾಡಿಲ್ಲ ಮನುಷ್ಯ. ಹೌದು, ರಾಜೀನಾಮೆ ಕೊಟ್ಟು ರಿಸ್ಕ್ ತಗೋತು 70-67 ಗೆದ್ರು. 3 ಬಿಜೆಪಿ, ಕಾಂಗ್ರೆಸ್ 0. ನಂತರ ಚುನಾವಣೆ 2020 62 ಆಪು, 8 ಮಾತ್ರ ಬಿಜೆಪಿ, ಕಾಂಗ್ರೆಸ್ 0. ಸೊ ಹಾಗಾಗಿ ಈಗಿನ ಸನ್ನಿವೇಶದಲ್ಲಿ ಅಂತ ಕೆಟ್ಟ ಸನ್ನಿವೇಶದಲ್ಲೇ ಮನುಷ್ಯ ಅಧಿಕಾರಕ್ಕೆ ವಾಪಸ್ ಬಂದಿರ್ಬೇಕಾರೆ ಇವತ್ತು ಬರಲ್ಲ ಅಂತ ಹೇಳಂಗಿಲ್ಲ. ಲೋಕಸಭೆ ಲೆಕ್ಕಾಚಾರ ಇವೆಲ್ಲ ನೋಡಿದಾಗ ಇಲ್ಲ ಅನ್ಸುತ್ತೆ. ಆದ್ರೆ ಇಲ್ಲ, ಕೇಜ್ರಿವಾಲ್ ಇಂದಿನ ಪರ್ಫಾರ್ಮೆನ್ಸ್ ನೋಡಿದಾಗ ನೆಗೆಟಿವ್ ಏನಿಲ್ಲ, ಅಂದ್ರೆ ಲೈಕ್ ಭಾರಿ ಹಿನ್ನಡೆ ಏನಿಲ್ಲ. ಮತ್ತೊಮ್ಮೆ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳು ದಟ್ಟ ಇರ್ಬೋದು. ಅಲ್ಲ, ಒಂದು ವೇಳೆ ಆಚೆ ಆದ್ರೂ ಕೂಡ ಮತ್ತೆ ಕಾಂಗ್ರೆಸ್ ಕೈ ಹಿಡಿಬಹುದಾ ಅಂತ ಜೊತೆಗೆ. ಯಾಕಂದ್ರೆ ಬಿಜೆಪಿ ಅಧಿಕಾರ ಕೊಡೋದು ಬೇಡ ಅಂತ ನಿರ್ಧಾರ ಮಾಡ್ಕೊಂಡ್ರೆ, ಈಗ ನೀವ್ ಹೇಳಿದ್ರಿ ಲೋಕಸಭೆ ವಿಚಾರದಾಗ ಬಿಜೆಪಿ ಇದೆ, ಈ ಸರಿ ಸ್ವಲ್ಪ ಕಷ್ಟ ಆಗಬಹುದು ಅಂತ. ಅಲ್ಲ, ಏನಂದ್ರೆ ತುಂಬಾ ಕೆಟ್ಟ ಸನ್ನಿವೇಶದಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ತುಂಬಾ ಒಳ್ಳೇದು. 70-67 ಈಸಿನಾ ಸರ್? ತುಂಬಾ ಕಷ್ಟ. ಅದು ರಾಜಧಾನಿ 95% ರಿಸಲ್ಟ್ ಸೀಟ್ಗಳನ್ನ ಗೆದ್ದಿದ್ದಾರೆ, ಜನ ಗೆಲ್ಸಿದ್ದಾರೆ. ಅದು ಕೇಂದ್ರ ಆಡಳಿತ ಇದ್ರು. ಹೌದೌದು, ಬಿಜೆಪಿ ಅವರೇ ಕೇಂದ್ರದಲ್ಲಿ ಇದ್ದಾಗ, ಅವರೇ ಪ್ರಬಲ ಪಕ್ಷವಾಗಿದ್ದಾಗ ದೇಶಾದ್ಯಂತ ದೆಹಲಿ ಜನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಕೇಜ್ರಿವಾಲ್ಗೂ ಭರವಸೆ ಇದೆ. ನಮ್ಗೇನ್ ಭರವಸೆ ಇಲ್ಲ, ಗೆಲುವಿನ ಬಗ್ಗೆ ಅವ್ರಿಗೆ ಭರವಸೆ ಇದೆ. ವ್ಯಕ್ತಿಗತವಾಗಿ ಬಿಜೆಪಿ ಅವ್ರು ಕೇಜ್ರಿವಾಲ್ ಬೇರೆ ಕಡೆ ಟೀಕೆ ಮಾಡ್ತಾರೆ, ಕಾಂಗ್ರೆಸ್ ಅವ್ರಿಗೆ ಮೈತ್ರಿ ಆಗಿದ್ದಾರೆ, ಗೊತ್ತಿಲ್ಲ, ಡೋಂಟ್ ನೋ ಏನಾಗುತ್ತೆ. ಅದೇ ಅವರ ಅಜೆಂಡಾ ಭ್ರಷ್ಟ ನಿರ್ಮೂಲನ, ಅದನ್ನ ಇಟ್ಕೊಂಡೆ ಅವ್ರು ಬಂದ್ರು. ದುರಂತ ಏನ್ ಗೊತ್ತಾ, ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಬಂದ್ರು ಕಾಂಗ್ರೆಸ್ ವಿರುದ್ಧ. ಕಾಂಗ್ರೆಸ್ ಜೊತೆ ಕೈ ಜೋಡ್ ಸರ್ಕಾರ ಮಾಡಿದ್ರು. ನಂತರ ರಾಜೀನಾಮೆ ಕೊಟ್ಟರು, ಒಳ್ಳೆ ಬಹುಮತ ತಗೊಂಡ್ರು. ಈಗ ಮತ್ತೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಮೈತ್ರಿ ಮಾಡ್ಕೊಂಡವ್ರೆ. ಅಲ್ಲಿನ ಜನಗಳು ಇಷ್ಟ ಇಲ್ಲ ಸರ್. ಮತ್ತೆ ಈಗ ಅವ್ರ ಆರೋಪ ಬಂದಿರೋದು ಭ್ರಷ್ಟಾಚಾರ, ಲಂಚ. ಹೌದು, ಗೊತ್ತಿಲ್ಲ ಏನು ಅಂತ. ತಾವೇನ್ ಹೇಳ್ತೀರಿ? ಕೇಜ್ರಿವಾಲ್ ಅವರನ್ನ 11 ವರ್ಷಗಳಾಗಿ ದೆಹಲಿ ಮುಖ್ಯಮಂತ್ರಿಯಾಗಿ ನೋಡಿದಿರಿ. ರಾಜಕೀಯ ಆಸಕ್ತಿ ಇರೋರೇ ಈ ವಿಡಿಯೋ ನೋಡ್ತಿರ್ತೀರಿ. ರಾಜಕಾರಣದ ಗಂಧ ಗಾಳಿ ತಿಳುವಳಿಕೆ ನಿಮ್ಗಿದೆ. ನಿಮ್ಮ ಪ್ರಕಾರ ಕೇಜ್ರಿವಾಲ್ 3 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 4ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರಾ? ಮತ್ತೆ 2029 ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧವಾಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ, ಅಭ್ಯರ್ಥಿ ಆಗ್ಲಿಕ್ಕೆ ಕೇಜ್ರಿವಾಲ್ ಸೂಕ್ತನ, ರಾಹುಲ್ ಗಾಂಧಿ ಅವರು ಸೂಕ್ತನ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.